ರೋಡಲ್ಲಿ ಇದ್ದಾರೆ. ಡಾಕ್ಟರ್ ಡ್ರೈವರ್ ಬಿಟ್ಟಿದ್ದೀವಿ. ಇಲ್ಲಿ ಪೈಪ್ ಇದೆ ಅಂತ ಲಾಸ್ಟ್ ಪ್ಲೇಸ್ ಅಲ್ಲಿದೆ, ಅಲ್ಲಿ ತೆಗೆಸಿ ಎಲ್ಲೆಲ್ಲ ಆಗ್ತದೆ ಕ್ಯಾಮ್ರಾಗಳು ಒಂದು ಅಲ್ಲಿ ಇದರಲ್ಲಿ ಡಿಸ್ಪ್ಲೇ ಮೇಲೆ ಅವ್ರ ಮೇಲೆ ಈ ಕಡೆ ಫ್ರೆಂಡ್ ಆ ರೋಡ್ ಮೂರು ರೋಡ್ ಆ ಕಡೆ ಸೈಡ್ಗೆ ಇರ್ತದೆ, ಆ ಸೈಡ್ ಆ ರೋಡ್ ಬಂತು, ಆ ರೋಡ್ಗೆ ಆಕ್ಟಿವ್ ಆಗಿದ್ದಾರೆ. ಇವರಿಗೆ ಇದರ ಜವಾಬ್ದಾರಿ ಕೊಡೋಣ, ಅವ್ರನ್ನೂ ಕರೆಸೋಣ, ಎಲ್ಲರನ್ನೂ ಒಂದು ಇದನ್ನು ಕರೆದುಬಿಟ್ಟು ಎಲ್ಲರನ್ನೂ ಮಾತಾಡ್ಕೊಂಡು ಎಲ್ಲರನ್ನೂ ಕರೆದು ಅವರು ವ್ಯಾಪಾರ ಮಾಡ್ಕೊಂಡ್ರೆ ನಾವು ಅಡ್ಡಿ ಮಾಡೋದೇನು ಬೇಡ, ಬಟ್ ಗಲೀಜು ಮಾಡಬಾರ್ದು, ಎಣ್ಣೆ ಗಲೀಜು ಅದು ಇದು ಮಾಡಬಾರ್ದು. ಸಾಯಂಕಾಲದೊತ್ತು ವ್ಯಾಪಾರ ಮಾಡ್ಕೊಂಡು ಬೇಕಂದರೆ ಈಗ ಸೊ ನಾವು ಅವರಿಗೆ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ತೊಂದರೆ ಮಾಡೋದು ಪಾರ್ಕಿಂಗ್ ಅಂತ ಮಾಡ್ಬೋದು, ಆಯಿತಾ? ಸೊ ವ್ಯಾಪಾರ ಮಾಡ್ಕೊಂಡು ಕ್ಲೀನ್ ಮಾಡಬೇಕಷ್ಟೇ. ಡಸ್ಟ್ಬಿನ್ಸ್ ಥರ ನಾವು ಅವರೇ ಇಟ್ಕೋಬೇಕು, ಅವರೇ ಇಟ್ಕೊಳ್ಳೋದು. ನೀವಿಟ್ಟರೆ ಅದಕ್ಕೆಲ್ಲ ಇನ್ನೊಂದು ಮತ್ತು ಎಲ್ಲರೂ ತಂದು ಹಾಕ್ಬಿಡ್ತಾರೆ. ಸೊ ಅವರೇ ಡಸ್ಟ್ಬಿನ್ ಇಟ್ಕೋಬೇಕು, ಮಾಡಬೇಕು, ಸಾಯಂಕಾಲ ಕ್ಲೀನ್ ಮಾಡಬೇಕು. ಅವರು ರಾತ್ರಿ ಹೋಗ್ಬೇಕಾದ್ರೆ ಕ್ಲೀನ್ ಮಾಡಬೇಕು. ನಮ್ಮ ವೆಹಿಕಲ್ ನಾನು ಕಳಿಸ್ಬೇಕು. ಅಲ್ಲಿ ಹುಡುಗರಿಗೆ ಒಂದು ಬ್ಯಾಚ್ ಮಾಡಿಕೊಂಡು ಗಿಡಕ್ಕೆ ನೀರು ಈಗ ಅಲ್ಲೇನು ಪಂಪ್ ಆನ್ ಮಾಡೋದು ಆಫ್ ಮಾಡೋದು ಸ್ವಲ್ಪ ಅಲ್ಲಿ ಯಾರೋ ಅಲ್ಲಿ ಕೂರೋಂಗಿಲ್ಲ, ಅಲ್ಲಿ ಕೂರೋದು ಮಾಡೋದು ನಮ್ಮ ಆ ಥರದಕ್ಕೆ ಒಂದು ನೀವೇ ಒಂದು ಹೆಲ್ಪ್ ಮಾಡಿಕೊಂಡ್ರೆ ಒಂದು ಮೀಟಿಂಗ್ ಎಲ್ಲ ಇನ್ಚಾರ್ಜ್ ಅದಕ್ಕೆ ಎಲ್ಲ ಕರೆದ್ಬಿಟ್ಟು ಒಂದು ಪ್ಲಾನ್ ಮಾಡೋಣ. ಇದು ರೆಡಿ ಆದಮೇಲೆ ಇಲ್ಲಾಂದರೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಹಾಳು ಮಾಡಿಬಿಟ್ರೆ ಇರೋರೇ ನೀವು ಸ್ವಲ್ಪ ಜವಾಬ್ದಾರಿ ತೊಗೊಂಡ್ರೆ ಸ್ವಲ್ಪ ಅವ್ರಿಗೆ ಇದಾಗುತ್ತೆ. ಈಗ ಅವ್ರಿಗೂ ಆ ಕಡೆನೂ ಅಷ್ಟೇ, ಈಗ ಪಾರ್ಕಿಂಗ್ ಈಗ ಆ ಕಡೆನೂ ಅವ್ರಿಗೆ ಪಾರ್ಕಿಂಗ್ ಜಾಗ ಕೊಡೋಣ, ಆ ಕಡೆನೂ ಕೊಡೋಣ, ಪಾರ್ಕಿಂಗ್ ಅಲ್ಲೂ ಕೊಡೋಣ. ಓಕೆ, ಬಟ್ ಏನಂದರೆ ಅವರು ವ್ಯಾಪಾರ ಪಾಪ ಅವರು ಸಾಯಂಕಾಲ ಬೇಕು ಇಲ್ಲಿ ಏನಾದರೂ ಮತ್ತೊಂದು ಮಾಡೋದಿದ್ರೆ ಮಾಡಿಕೊಂಡು ಹಾಂ ಕೂತ್ಕೊಳ್ಳಿಪ್ಪ ಜನ ಕ್ಯಾಮ್ರಾ ಹಾಕ್ತೀವಿ ಅದೆಲ್ಲ ಸ್ವಲ್ಪ ಕ್ಯಾಮ್ರಾ ಹಾಕ್ಬಿಡ್ತೀವಲ್ಲ, ಕ್ಯಾಮ್ರಾ ಎಲ್ಲ ಆದ್ಮೇಲೆ ತಗೊಂಡು ಹೋಗ್ಬಿಟ್ಟು ಇಲ್ಲೇ ಪರ್ಮನೆಂಟ್ ಮಾಡೋದು ಸರ್. ಅವ್ರನ್ನೆಲ್ಲ ಕರೆಸಿ ಒಂದ್ಸರಿ ನೀವು ಮೀಟಿಂಗ್ ಮಾಡಿ ಆಮೇಲೆ ಅವರೇ ಡ್ರಮ್ಗಳು ಇಟ್ಕೊಳ್ಳಿ, ಅವರೇ ಮಾತಾಡ್ಕೊಳ್ಳಿ, ಒಬ್ರೊಬ್ರು ಡ್ರಮ್ ಇಟ್ಕೊಳ್ಳಿ, ಅದಕ್ಕೆ ಹಾಕ್ಕೊಳ್ಳಿ, ಮತ್ತು ಅವರೇ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ನೀವು ಮುನ್ಸಿಪಾಲ್ಟಿಯವ್ರು ಬಂದು ಕಸ ಹೊಡಿಯೋದು ಇನ್ನೊಂದು ತಿರ್ಬಾರ್ದು. ನಾನು ಚೈನಲ್ಲಿ ನೋಡಿದ್ದೆ, ರಾತ್ರಿ ನೋಡಿದ್ರೆ ಫುಲ್ಲು ರೋಡೆಲ್ಲ ಇತ್ತು ವ್ಯಾಪಾರ, ಹಾವುಗಳು ಚೇಳುಗಳೆಲ್ಲ ತಿಂತಾ ಇತ್ತು. ಬೆಳಗ್ಗೆ ನೋಡಿದ್ರೆ ಏನಿಲ್ಲ, ಕ್ಲೀನಾಗಿ ಅವರೇ ಕ್ಲೀನ್ ಮಾಡಿಬಿಟ್ಟು ಆ ಸಿಸ್ಟಮ್ ಮಾಡಬೇಕು. ಆ ಸಿಸ್ಟಮ್ ಅದೇ ಅದನ್ನು ಸ್ವಲ್ಪ ಅದನ್ನು ಅವನು ಹೆಂಗೆ ತರ್ತಾರೆ, ಅದೇ ಫ್ಲಸ್ಟರ್ ಕರೆಕ್ಟು ಕ್ಲೀನಾಗಿ ಅಲ್ಲಿ ಹೆಂಗೆ ಮಾಡಿದ್ವಿ ಹಾಂ ಅದೇ ಥರ ಮಾಡಿದ್ವಿ. ಥರ ನೀಟಾಗಿ ಕರು ಬಂದಿದೆ, ಕರು ಅಲ್ಲಿ ಸ್ವಲ್ಪ ಮ್ಯಾಚ್
ಪೇಪರ್ ಹಾಕ್ಬೇಕಿತ್ತು ಚೆನ್ನಾಗಿ ಬರಲಿ ಗಿಡ ಹೆಂಗೆ ಚೆನ್ನಾಗಿ ಅದನ್ನ ಲೆವೆಲ್ ಕರ್ಕೊಳಿಸಿ ಕಟ್ ಮಾಡಿಸ್ಕೊಂಡು ಈಗ ಇದು ನೀವು ಇದು ವೀಪಾಲ್ಸ್ ಇರಬೇಕು ಅದು ನೀವು ಪೈಪ್ಸ್ ಎಲ್ಲ ವೀಪಾಲ್ಸ್ ಎಲ್ಲ ಒಳಗೆ ನೀರು ಎಲ್ಲ ಕೂಡ ಸಿಂಗೆ ಮಾಡ್ತೀವಿ